ಅಧ್ಯಾಯ 2. ತಿಳಿದುಕೊಳ್ಳಿರಿ. ಇಂಡೋನೇಷಿಯಾ ದೇಶಕ್ಕಾಗಿ ಪ್ರಾರ್ಥಿಸಲು, ಸೇವೆ ಮಾಡಲು, ಆತ್ಮಭಾರವುಳ್ಳವರಾಗಲು ಕೆಲವು ಕಾರ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆ ದೇಶವು ಒಂದು ಮಹಮ್ಮದೀಯ ರಾಜ್ಯ. ಅಲ್ಲಿ 84% ಜನ ಮಹಮ್ಮದೀಯರು ವಾಸಿಸುತ್ತಾರೆ. ಮಹಮ್ಮದೀಯ ದೇಶವಾಗಿದ್ದಾಗೂ ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಮುಂತಾದ ಇತರ ಮುಸ್ಲಿಂ ದೇಶಗಳಂತೆ ಮತಾಭಿಮಾನವುಳ್ಳ ದೇಶವಾಗಿಲ್ಲದೆ ಇತರ ಮತಗಳಿಗೂ ಪ್ರೋತ್ಸಾಹನೆ ನೀಡಿದೆ. ಇಂಡೋನೇಷಿಯಾದಲ್ಲಿ ಈಗ 10% ಕ್ರೈಸ್ತರು ಇದ್ದಾರೆ, 4% ಹಿಂದೂ ಮತದವರು, 2% ಇತರ ಮತದವರು ಇದ್ದಾರೆ. ಕ್ರೈಸ್ತ ಮತ ವೃದ್ಧಿಯಾಗುತ್ತಿರುವುದನ್ನು ತಿಳಿದು ಸರ್ಕಾರ ಭಯಪಡುತ್ತಿದೆ. ಯಾವ ಸಮಯದಲ್ಲಿ ತಡೆಗಳು ಉದ್ಭವಿಸುವುದೋ ತಿಳಿಯದು. ಈ ದೇಶದಲ್ಲಿ 5 ದೊಡ್ಡ ದ್ವೀಪಗಳು ಮತ್ತು ಅನೇಕ ಸಣ್ಣ ಸಣ್ಣ ದ್ವೀಪಗಳಿವೆ. ಪ್ರಪಂಚದಲ್ಲಿ 5ನೆಯ ಸ್ಥಾನದಲ್ಲಿ ನಿಲ್ಲುವ ಜನಸಂಖ್ಯೆಯನ್ನೊಳಗೊಂಡ ದೇಶ. ಸುಮಾರು 15 ಕೋಟಿ ಜನರು ವಾಸ ಮಾಡುತ್ತಾರೆ. ಇಲ್ಲಿ 750 ವಿಧವಾದ ಭಾಷೆಗಳಿದ್ದರೂ ಬಳಕೆಯಲ್ಲಿರುವುದು 25 ಭಾಷೆಗಳು ಮಾತ್ರ. ಮೆಡಾನ್, ಜಾವಾ, ಸುಮಾತ್ರ ಮುಂತಾದ ಕಡೆಗಳಲ್ಲಿ ತಮಿಳರು ಹೇರಳವಾಗಿದ್ದಾರೆ. ನಾನು ಅನೇಕ ತಮಿಳು ಜನರನ್ನು ಭೇಟಿ ಮಾಡಿದೆನು. ಅವರೆಲ್ಲ 1935ರಲ್ಲಿ ರಾಮನಾಥ್ಪುರ್ ಜಿಲ್ಲೆಯಲ್ಲುಂಟಾದ ಬರಗಾಲದ ಬಗೆಗೆ ನಿಮಿತ್ತ ಸಮುದ್ರ ಮಾರ್ಗವಾಗಿ ಹೋಗಿ ಇಂಡೋನೇಷಿಯಾದಲ್ಲಿ ನೆಲೆಸಿದ್ದಾರೆ. ಇವರು ಸುಮಾರು 10,000 ಜನರಿರಬಹುದೆಂದು ತಿಳಿದೆನು. ಅವರೆಲ್ಲ ನಮ್ಮ ಇಂಡಿಯಾ ದೇಶವನ್ನು ಕುರಿತು, ಇಲ್ಲಿನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಕುತೂಹಲದಿಂದ ವಿಚಾರಿಸಿದರು. ಇಂಡಿಯಾದ ಪರಂಪರೆಯಲ್ಲಿ ಬಂದ ಪ್ರಜೆಗಳಾಗಿದ್ದರೂ ಅವರ ಮಕ್ಕಳಿಗೆ ತಮಿಳು ಭಾಷೆ ಗೊತ್ತಿಲ್ಲ. ಪತ್ತಾರ್ ಎಂಬ ಭಾಷೆ ಮಾತನಾಡುತ್ತಾರೆ. ಇಂಡಿಯಾ ದೇಶದ ಪ್ರಜೆಗಳು ಆ ದೇಶದಲ್ಲಿ ಬಡತನದಲ್ಲಿ ತೊಳಲುತ್ತಿರುವುದನ್ನು, ಸೌಕರ್ಯಗಳಿಲ್ಲದೆ ಪರಿತಪಿಸುತ್ತಿರುವುದನ್ನು ಕಂಡು ನನಗೆ ಬಹಳ ವ್ಯಥೆಯಾಯಿತು. ಅನೇಕ ಕುಟುಂಬಗಳಿಗೆ ವಿದ್ಯುತ್ ಸೌಕರ್ಯವಿಲ್ಲ. ಅಲ್ಲಿನ ಕೆಲವು ತಮಿಳರನ್ನು ಕುರಿತು ಯಾವ ಉದ್ಯೋಗ ಮಾಡುತ್ತೀರೆಂದು ಕೇಳಿದಾಗ ಅವರ ಉತ್ತರ ನನ್ನನ್ನು ಚಿಂತೆಗೀಡು ಮಾಡಿತು. ದೀವುದೇ ನಮ್ಮ ಕುಸುಬು ಎಂದರು. ಗುಡಿಸಲು ವಾಸಿಗಳಾದ 100 ಜನರನ್ನು ಸಂಧಿಸಿ ಅವರೊಂದಿಗೆ ಕರ್ತನ ಪ್ರೀತಿಯನ್ನು ಹಂಚಿಕೊಳ್ಳಲು ಕರ್ತನು ಕೃಪೆ ಕೊಟ್ಟನು. ಅಲ್ಲಿನ ಪೇಟೆದಾರೆಗಳು ಬಹಳ ದುಬಾರಿ. ಸಾಧಾರಣ ಟೀ ಕುಡಿಯಲು 90 ರೂಪಾಯಿ, ಹಾಲಿನಿಂದ ಮಾಡಿದ ಟೀಗೆ 200 ರೂಪಾಯಿ ಕೊಡಬೇಕು. ಒಂದು ಸ್ಕೂಟರ್ ಕೊಳ್ಳಲು ಸುಮಾರು 1,50,000 ರೂಪಾಯಿಗಳು ಕೊಡಬೇಕು. ಈ ವಿಧವಾದ ಪೇಟೆ ಧಾರಣೆಯನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಇದಕ್ಕೆ ಕಾರಣ ಅಲ್ಲಿನ ಸರ್ಕಾರ ಆಗಾಗ್ಗೆ ತನ್ನ ರೂಪಾಯಿಗಳ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುವುದೇ ಎಂದು ತಿಳಿಯಿತು. ಇದ್ದಕ್ಕಿದ್ದ ಹಾಗೆ 100 ರೂಪಾಯಿ ನೋಟುಗಳ ಚಲಾವಣೆ ಇಲ್ಲ ಎಂದು ಪ್ರಕಟಿಸಿ 100 ರೂಪಾಯಿಗೆ ಬದಲು 10 ರೂಪಾಯಿ ಕೊಡುವುದರಿಂದ ಮತ್ತು ಹೆಚ್ಚು ಪ್ರಮಾಣದಲ್ಲಿ ನೋಟುಗಳನ್ನು ಮುದ್ರಿಸಿ ವಿನಿಯೋಗಿಸುವುದರಿಂದ ನಾಣ್ಯಗಳಿಗೆ ಬೆಲೆ ಇಲ್ಲದೆ ಹೋಗಿದೆ. ದೇಶವು ಸುಭಿಕ್ಷವಾಗಿದ್ದರೂ ಜನರು ಬಡವರಾಗಿ ದರಿದ್ರರಾಗಿರುವುದು ಬಹಳ ಶೋಚನೀಯ. ಇಲ್ಲಿನ ತಮಿಳು ಬೋಧಕರೊಬ್ಬನು ಸಂಧಿಸಿದೆನು. ತಮಿಳರ ಪ್ರೋತ್ಸಾಹವಿಲ್ಲದೆ ಮನನೊಂದವರಾಗಿ ಸುವಾರ್ಥ ಸೇವೆಯನ್ನು ತೊರೆದು ಚಿಕ್ಕ ಅಂಗಡಿ ಇಟ್ಟುಕೊಂಡು ಅದರಿಂದ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗ ಅನೇಕ ದೇವ ಸೇವಕರ ಪ್ರೋತ್ಸಾಹದಿಂದಲೂ ಉತ್ತೇಜನದಿಂದಲೂ ಇವರು ಪುನಃ ದೇವ ಸೇವಕರಾಗಿ ಸೇವೆ ಮಾಡಲು ಪುನಃ ಚೇತನಗೊಂಡಿದ್ದಾರೆ. ಅಲ್ಲಿನ ಒಂದು ಭಕ್ತಿಯುಳ್ಳ ಆಲಯದ ಬೋಧಕನು ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಪ್ರಸಂಗಿಸಲು ಕೇಳಿಕೊಂಡರು. ಪ್ರಸಂಗ ಮಾಡುವ ಮೊದಲು ಅವರು ಕಳವಳದಿಂದ ನನ್ನನ್ನು ಕುರಿತು, ನೀವು ಪವಿತ್ರಾತ್ಮನ ಅಭಿಷೇಕ ಹೊಂದುವಿರಾ ಎಂದು ಕೇಳಿದರು. ನಾನು ಅವರನ್ನು ಯಾಕೆ ಹಾಗೆ ಕೇಳುತ್ತೀರಿ ಎಂದೆನು. ಆಗ ಅವರು, ಹೊಸದಾಗಿ ದೇವರ ಸೇವಕರು ಈ ಊರಿಗೆ ಬಂದಿದ್ದಾರೆಂದು ಕೇಳಿ ಆ ಊರಿನ ಮಾಂತ್ರಿಕರೆಲ್ಲ ಕೂಡಿ ದೇವಾಲಯಕ್ಕೆ ಬಂದಿದ್ದಾರೆ. ಪ್ರಸಂಗ ಕೇಳುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಅಪಹಾಸ್ಯ ಮಾಡಲು ಬಂದಿದ್ದಾರೆ. ನೀವು ಆತ್ಮನ ಅಭಿಷೇಕ ಹೊಂದಿಲ್ಲದಿದ್ದರೆ ಅವರು ತಮ್ಮ ಮಂತ್ರಶಕ್ತಿಯಿಂದ ನಿಮ್ಮ ಬಾಯನ್ನು ಕಟ್ಟಿಬಿಡುತ್ತಾರೆ. ಆದುದರಿಂದ ನೀವು ಜಾಗೃತೆಯಾಗಿರಬೇಕು ಎಂದರು. ನಾನು ಅವರನ್ನು ಕುರಿತು, ನಾನು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೇನೆ, ಯಾವುದೇ ಅಂಧಕಾರದ ಶಕ್ತಿಗಳು ನನ್ನನ್ನು ಎದುರಿಸಲಾರವು ಎಂದು ಹೇಳಿದೆನು. ಅಲ್ಲಿನ ಗ್ರಾಮವಾಸಿಗಳ ಕುಲಕಸುಬು ಮಂತ್ರಿಸುವುದು ಈ ಮಾಂತ್ರಿಕರು ತಾಯಿತ ಮಾಡುತ್ತಾರೆ ಮತ್ತು ತಗಡುಗಳನ್ನು ಮಂತ್ರಿಸಿ ಮಾರಾಟ ಮಾಡುತ್ತಾರೆ. ಮಂತ್ರ ಮಾಡಿಸಲು ಪ್ರಪಂಚದ ನಾನಾ ಕಡೆಗಳಿಂದ ಜನರು ಈ ಗ್ರಾಮಕ್ಕೆ ಬರುವುದುಂಟು. ಬೇರೆಯವರನ್ನು ಕೊಲೆ ಮಾಡಲು, ಹಾಳು ಮಾಡಲು, ವಶೀಕರಣ ಮಾಡಲು ಮತ್ತು ಸ್ವಾರ್ಥಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಈ ಗ್ರಾಮಕ್ಕೆ ಜನರು ಬರುತ್ತಾರೆ. ಮಂತ್ರವಾದಿಗಳು ದೇವಾಲಯಕ್ಕೆ ಬಂದಿದ್ದಾರೆ ಎಂದು ಕೇಳಿದ ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಉತ್ತೇಜನಗೊಂಡು
ಲೋಕದಲ್ಲಿರುವವನಿಗಿಂತ ನಿನ್ನೊಳಗಿರುವಾತನು ದೊಡ್ಡವನು ಎಂಬ ಸತ್ಯದ ಮಹತ್ವವನ್ನು ತಿಳಿದವನಾಗಿ ಪ್ರಸಂಗಿಸಲಾರಂಭಿಸಿದೆನು. ಕಲ್ವಾರಿಯ ಕ್ರೂಜೆಯನ್ನು ಕುರಿತು ಮಾತನಾಡುವಂತೆ ಕರ್ತನು ಪ್ರೇರೇಪಿಸಿದ್ದನು. ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯನ್ನೇ ಕುರಿತು ಅಲ್ಲದೆ ಬೇರೆ ವಿಷಯಗಳಲ್ಲಿ ಹೆಚ್ಚಳ ಪಡುವುದು ಬೇಡವೇ ಬೇಡ ಎಂಬ ವಾಕ್ಯವನ್ನು ಆಧಾರ ಮಾಡಿಕೊಂಡು ಮಹಿಮೆಯಿಂದಲೂ ಅಧಿಕಾರದಿಂದಲೂ ಪ್ರಸಂಗ ಮಾಡಲು ಪ್ರಾರಂಭಿಸಿದೆನು. ಯಾವ ಮಂತ್ರವಾದಿಗೂ ನನ್ನ ಬಾಯನ್ನು ಕಟ್ಟಲಾಗಲಿಲ್ಲ. ಪ್ರಸಂಗದ ಅಂತ್ಯದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಲು ಕರೆ ಕೊಟ್ಟೆನು. ಆಲಯದ ಕೊನೆಯ ಆಸನಗಳಲ್ಲಿ ಕುಳಿತಿದ್ದ ಮಂತ್ರವಾದಿಗಳು ಮುಂದೆ ಬಂದು ಕಣ್ಣೀರಿನಿಂದ ತಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟದ್ದು ನನಗೆ ಬಹು ಸಂತೋಷವಾಗಿತ್ತು. ಕರ್ತನನ್ನು ಮಹಿಮೆ ಪಡಿಸಿದೆನು. ಪಾಪದ ಅರಿಕೆಯ ಪ್ರಾರ್ಥನೆಯನ್ನು ಅವರಿಗೆ ಹೇಳಿಕೊಟ್ಟು ಪ್ರತಿಯೊಬ್ಬರನ್ನು ಯೇಸುಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದೆನು. ಕರ್ತನು ಆ ದಿನ ನಡೆಸಿದ ಮಹತ್ತರ ಕಾರ್ಯವನ್ನು ಯಾವಾಗಲೂ ನಡೆಸುತ್ತೇನೆ. ಕರ್ತನಿಗೆ ಮಹಿಮೆಯಾಗಲಿ. ಅಲ್ಲಿದ್ದ ಒಂದು ಸತ್ಯವೇದ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವೇದದ ಸತ್ಯವನ್ನು ಬೋಧಿಸಲು ಆಹ್ವಾನಿಸಲ್ಪಟ್ಟೆನು. ಅಲ್ಲಿನ ಪ್ರಾಂಶುಪಾಲರು ನನ್ನನ್ನು ಗೌರವಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿದರು. ಆ ವಿದ್ಯಾಲಯದಲ್ಲಿ ತಮಿಳು ವಿದ್ಯಾರ್ಥಿಗಳಾಗಲಿ ಇಂಡಿಯಾದ ವಿದ್ಯಾರ್ಥಿಗಳಾಗಲಿ ಇರಲಿಲ್ಲ. ಇಂಡಿಯಾ ದೇಶದ ದೇವಸೇವಕರ ಬಗ್ಗೆ ಅನೇಕ ಪ್ರಶ್ನೆ ಕೇಳಿದರು. ಇಂಡಿಯಾ ದೇಶದಲ್ಲಿ ಭಕ್ತಿ ಸಂಜೀವನವಿದೆಯೇ, ಪವಿತ್ರಾತ್ಮನ ಅಭಿಷೇಕ ಉಂಟೆ ಎಂಬ ಪ್ರಶ್ನೆಗಳನ್ನು ಕೇಳಿದರು. ನಾನು ಅವರಿಗೆ ತಮಿಳು ಹಾಡುಗಳನ್ನು ಕಲಿಸಿದೆನು. ಪ್ರಾರ್ಥನೆ ವೇಳೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಮ್ಮ ಕೈಗಳನ್ನು ಹಿಡಿದುಕೊಂಡು ಹೃದಯವನ್ನು ಕರ್ತನ ಮುಂದೆ ಹೊಯ್ದು ಪ್ರಾರ್ಥಿಸುವುದನ್ನು ನೋಡಿದೆನು. ಬಹು ತೀವ್ರವಾದ ಪ್ರಾರ್ಥನೆ. ಒಮ್ಮೆ ಆರಂಭಿಸಿದ ಅವರ ಪ್ರಾರ್ಥನೆ ನಿಲ್ಲಿಸುವುದು ಅಸಾಧ್ಯವೆನಿಸುವಂತಿದ್ದು, ಇಂಡೋನೇಷಿಯಾದ ಉಜ್ಜೀವನ ಅವರ ಬಲವಾದ ಪ್ರಾರ್ಥನೆಯಲ್ಲಿ ಅಡಗಿದೆ ಎನ್ನುವುದು ಆಗ ನನಗೆ ವ್ಯಕ್ತವಾಯಿತು. ಇಲ್ಲಿ ನಮ್ಮ ದೇಶದಲ್ಲಿ ಕೂಟಗಳಲ್ಲಿ ಪ್ರಾರ್ಥಿಸಲು ಕರೆ ಕೊಟ್ಟರೆ ಒಬ್ಬೊಬ್ಬರಾಗಿ ನಿಧಾನವಾಗಿ ಮೊಣಕಾಲೂರುವಾಗ ಪ್ರೇರೇಪಿಸಲ್ಪಟ್ಟವರು ಪ್ರಾರ್ಥಿಸಿರಿ ಎಂದು 2-3 ಸಾರಿ ಹೇಳಿದ ನಂತರ ನಿಧಾನವಾಗಿ ಪೀಠಿಕೆಯ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಎಲ್ಲಿ 2-3 ಸೇರಿ ಎಂದು ಸುಮಾರು 40 ವರ್ಷಗಳಿಂದ ಹೇಳುವ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತಾರೆ. ಆದರೆ ಇಂಡೋನೇಷಿಯಾದಲ್ಲಿ ಹಾಗಿಲ್ಲ. ಪ್ರಾರ್ಥನೆ ಎನ್ನುವುದು ಅವರಿಗೆ ಒಂದು ನಿಧಿಯ ಹಾಗೆ. ಪ್ರಾರ್ಥನೆ ವೇಳೆಯಲ್ಲಿ ಅತ್ತು ಗೋಳಾಡಿ ಪ್ರಾರ್ಥಿಸುತ್ತಾರೆ. ಅಲ್ಲಿನ ಭಕ್ತಿ ಸಂಜೀವನದ ಅಸ್ಥಿವಾರ ತೀವ್ರವಾದ ಪ್ರಾರ್ಥನೆ ಎಂದು ಅರಿತೆನು. ಆ ದೇಶದಲ್ಲಿ ವಿದ್ಯಾಲಯದಲ್ಲಿದ್ದು ನಮ್ಮ ಇಂಡಿಯಾ ದೇಶಕ್ಕಾಗಿ ಪ್ರಾರ್ಥಿಸಿದೆನು. ಕರ್ತನೆ, ನಮ್ಮ ದೇಶದಲ್ಲಿ ವಿಶ್ವಾಸಿಗಳ ಮಧ್ಯೆ ಪ್ರಾರ್ಥನಾ ಆತ್ಮವನ್ನು ಸುರಿಸಲಾರೆಯಾ? ಪ್ರೀತಿಯ ಐಕ್ಯತೆಯನ್ನು ಏಕಮನಸ್ಸನ್ನು ಅನುಗ್ರಹಿಸಲಾರೆಯಾ ಎಂದು ಪ್ರಲಾಪಿಸಿದೆನು. ಮತ್ತೆರಡು ದಿನಗಳಲ್ಲಿ ನನ್ನ ಸೇವೆಯು ಇನ್ನೂ ಕೆಲವೆಡೆ ಹರಡಿತು. ಅನೇಕ ಮುಸ್ಲಿಮರು, ಹಿಂದೂಗಳು ಮತ್ತು ನಾಮಕಾವಸ್ಥೆ ಕ್ರೈಸ್ತರು ಹೀಗೆ ಅನೇಕರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಮುಂದೆ ಬಂದರು. ತಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟರು. ಅದೊಂದು ಮರೆಯಲಾರದ ದಿನ. ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಒಂದು ಹೊಳೆಗೆ ಹೋದೆವು. ನನ್ನೊಡನೆ ಒಬ್ಬ ಬೋಧಕರು ಬಂದಿದ್ದರು. ನಾವಿಬ್ಬರು ಆ ನದಿಯಲ್ಲಿ ಇಳಿದು ರಕ್ಷಣೆ ಹೊಂದಿದ ನಿಶ್ಚಯವಿದ್ದ ಒಬ್ಬರಿಗೊಬ್ಬರು ದೀಕ್ಷಾಸ್ನಾನ ಕೊಟ್ಟೆವು. ಅಂದೇ ನಾನು ಪ್ರಥಮವಾಗಿ ದೀಕ್ಷಾಸ್ನಾನ ಕೊಟ್ಟ ದಿನ. ಆತನ ಪರಿಶುದ್ಧ ಹಸ್ತದಿಂದಲೂ ಆತನ ಪರಿಶುದ್ಧವಾದ ರಕ್ತದಿಂದಲೂ ದೀಕ್ಷಾಸ್ನಾನ ಕೊಡುತ್ತಿದ್ದೇನೆಂದು ಭಾವಿಸಿ ಪ್ರಾರ್ಥನೆಯೊಂದಿಗೆ ಒಬ್ಬರಿಗೊಬ್ಬರಿಗೂ ಆ ನದಿಯಲ್ಲಿ ಸ್ನಾನ ಕೊಟ್ಟೆವು. ಕರ್ತನು ಸಂತೋಷ ಸಮಾಧಾನಗಳಿಂದ ನಮ್ಮನ್ನು ತುಂಬಿಸಿದನು. ನಾನು ಇಂಡೋನೇಷಿಯಾಗೆ ಸುವಾರ್ತೆಗೆ ಸೇವೆಗೆ ಹೋಗಲು ಮೂಲ ಕಾರಣ ಕೆಲವು ವರ್ಷಗಳ ಹಿಂದೆ ನಾನು ಓದಿದ ಒಂದು ಆಂಗ್ಲ ಪುಸ್ತಕದ ಪ್ರೇರಣೆ. ಬಿರುಗಾಳಿಯ ಸಪ್ಪಳದಂತೆ ಎಂಬ ಶಿರೋನಾಮೆಯಲ್ಲಿ ಮೇಲ್ ಡಾರಿ ಎಂಬ ಲೇಖಕರು ಈ ಪುಸ್ತಕವನ್ನು ಬರೆದಿದ್ದರು. ಈ ಪುಸ್ತಕದ 2ನೇ ಭಾಗವಾಗಿ ಅವರು ಬರೆದಿರುವ ಭಕ್ತಿ ಸಂಜೀವನದ ಚರಿತ್ರೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದು ನಿಮಗೆ ಆಶೀರ್ವಾದವಾಗಿರಲೆಂದು ಆಶಿಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.